ಸೋಮವಾರಪೇಟೆ ತಾಲೂಕಿನ ಶುಂಠಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀ ವೀರಭದ್ರೇಶ್ವರ ದೇವಾಲಯ ಕೇವಲ 48 ದಿನಗಳಲ್ಲಿ ಪೂರ್ಣಗೊಂಡಿದ್ದು, ಸಮನಾಥ ಸ್ವಾಮೀಜಿಯವರ ಸಮ್ಮುಖದಲ್ಲಿ ಲೋಕಾರ್ಪಣೆಗೊಂಡಿತು. ಶುಂಠಿ ಭರತ್ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಠಾಧೀಶರು ಹಾಗೂ ದಾನಿಗಳು ಪಾಲ್ಗೊಂಡಿದ್ದರು. ಗುರುವಾರದಿಂದ ಶುಕ್ರವಾರದವರೆಗೆ ಗಂಗೆ ಪೂಜೆಯಿಂದ ಹಿಡಿದು ಕೆಂಡಕೊಂಡ ಹಾಯುವುದು, ಹೋಮ ಹವನ ಪೂಜಾ ವಿಧಿವಿಧಾನಗಳು ನೆರವೇರಿದವು. ಈ ಸಂದರ್ಭ ಮನೆಹಳ್ಳಿ ಮಠದ ಸ್ವಾಮೀಜಿಯವರು ಪಾಲ್ಗೊಂಡು ಮಾತನಾಡಿ, ಇಂದಿನ ಪೀಳಿಗೆ ಮೊಬೈಲ್ ಲೋಕವಾಗಿದೆ. ಹಿರಿಯರಿಂದ ಇಂತಹ ಪೂಜೆ ಪುನಸ್ಕಾರಗಳು, ಸಂಸ್ಕೃತಿಗಳು ನಡೆದು ಬಂದಲ್ಲಿ ಮುಂದಿನ ಪೀಳಿಗೆಗೆ ಸ್ಫೂರ್ತಿಯಾಗಲಿದೆ ಎಂದರು. ಶಂಭುನಾಥ ಸ್ವಾಮೀಜಿ ಮಾತನಾಡಿ, ಮೊದಲು ಮಾನವನಾಗಬೇಕು, ದೇವರು ಒಬ್ಬನೇ, ನಾಮ ಹಲವು, ಮತಗಳು ಹಲವಾರು ಎನ್ನುವ ರೀತಿಯಲ್ಲಿ ಸಮಾಜವನ್ನು ಕಟ್ಟಿ ಬೆಳೆಸಬೇಕೆಂದರು. ಶುಂಠಿ ಭರತ್ ಕುಮಾರ್ ಅವರ ಮನೆಯಲ್ಲಿ ಹಲವಾರು ವರ್ಷಗಳಿಂದ ವೀರಭದ್ರೇಶ್ವರ ಸ್ವಾಮಿಯ ವಿಗ್ರಹವನ್ನು ಪೂಜಿಸಿಕೊಂಡು ಬರ್ತಾ ಇದ್ದು, ಇದೀಗ 48 ದಿನಗಳಲ್ಲಿ ದಾನಿಗಳ ಸಹಾಯದಿಂದ ದೇವಾಲಯ ನಿರ್ಮಾಣ ಮಾಡಿ ಗ್ರಾಮಕ್ಕೆ ಒಪ್ಪಿಸಿದ್ದಾರೆಂದರು. ನೆರವೇರಿಸಿಕೊಳ್ಳಲಿಕ್ಕೆ ಅಧ್ಯಕ್ಷ ಅಂತ ಸೂತ ಬಿಆರ್ ಮುತ್ತಂದವರು ಕೂಡ ಈ ನಮ್ಮ ಜಿಲ್ಲಾ ಒಂದು ಧರ್ಮೀ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಸಹಕಾರ ನೀಡಿದ್ದಾರೆ. ಅವರಿಗೂ ಕೂಡ ಈ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಒಂದು ಭಕ್ತಿಯ ಶ್ರೀದೇವರ ನೂತನ ಪ್ರತಿಷ್ಠಾಪನೆ, ಶಿಖರ ಕಳಶಾರೋಹಣ ಎಲ್ಲ ಕಾರ್ಯಕ್ರಮಗಳು ಕೂಡ 3 ದಿನಗಳಿಂದ ಬಹಳ ಶ್ರದ್ಧಾ. ಹಾಸನದ ಶಂಭುನಾಥ ಮಹಾಸ್ವಾಮೀಜಿಯವರ ದೇವಿ ಸಾನ್ನಿಧ್ಯದಲ್ಲಿ ಮಹಾಮಂಗಳಾರತಿ ಕೂಡ ಇಂದು ನೆರವೇರಿದೆ. ಪರಮಪೂಜ್ಯ ಶಂಭುನಾಥ ಮಹಾಸ್ವಾಮೀಜಿಯವರ ದೇವ ಸಾನ್ನಿಧ್ಯಕ್ಕೆ ಹೊಣೆ ಮಾಡಿದ್ದು ಸಭೆಯಲ್ಲಿ ಈ ಒಂದು ಗ್ರಾಮದ ಕೊಡಲಿಕ್ಕೆ ಶ್ರದ್ಧೆಯಿಂದ ಸೇವೆ ಸಲ್ಲಿಸಿರ್ತಕ್ಕಂತಹ ಭರತನ ಶ್ರೀ ವೀರಭದ್ರ ಸ್ವಾಮಿ ಎಂದು ಇವತ್ತು ನಾವು ಇಡೀ ಹಿಂದೂ ಸಮಾಜ ಶ್ರೀರಾಮನನ್ನ ಅತ್ಯಂತ ಗೌರವದಿಂದ ಶ್ರದ್ಧೆಯಿಂದ ಪೂಜಿಸುವಂತ ಒಂದು ವ್ಯವಸ್ಥೆ ಇದೆ. ಆ ಶ್ರೀರಾಮನಿಗೆ ಒಬ್ಬ ಬಂಟ ಇದ್ದ ಅಂತ ಹೇಳಿ ಆತನನ್ನ ನಾವು ಕೂಡ ಅಷ್ಟು ಶ್ರದ್ಧೆ ಮತ್ತು ಭಕ್ತಿಯಿಂದ ಪೂಜೆ ಮಾಡ್ತೀವಿ. ಹನುಮಂತ, ಆ ಹನುಮಂತನಿಗೂ ಕೂಡ ಶಿವಲಿಂಗ ದೀಕ್ಷೆಯನ್ನ ಕೊಟ್ಟು ತನ್ನ ಶಿಷ್ಯನನ್ನಾಗಿ ಮಾಡಿಕೊಂಡವನು ಯಾರು ಅಂತಂದ್ರೆ ಶ್ರೀ ಗುರು ವೀರಭದ್ರೇಶ್ವರ ಸ್ವಾಮಿ. ನಾವು ಆಚಾರ್ಯ ಹೀನರಾಗಿ ನಡ್ಕೊಂಡ್ರು ಕೂಡ ರುದ್ರಪ್ಪ ಹತ್ರ ಆಚಾರ್ಯ ಒಬ್ಬ ಮಹಾನುಭಾವ ಅಂತಂದ್ರೆ ಅದು ವೀರಭದ್ರ ಸ್ವಾಮಿ. ಅಂತ ವೀರಭದ್ರ ಸ್ವಾಮಿಯ ಆಲಯವನ್ನು ನಿರ್ಮಾಣ ಮಾಡಿರುವಂತ ಶ್ರೀ ಭರತ್ ಮತ್ತು ಅವರ ಕುಟುಂಬ ವರ್ಗ ನಿಜಕ್ಕೂ ಕೂಡ ಧನ್ಯರು ಅನ್ನುವಂತ ಮಾತನ್ನ ಹೇಳ್ತಾ, ನರಜನ್ಮ ದುರ್ಲಭಂ, ಎಲ್ಲಾ ಜಂತುಗಳಿಗಿನ್ನ ಶ್ರೇಷ್ಠವಾದಂತಹ ಯಾವ್ದಾದ್ರು ಜನ್ಮ ಇದೆ, ಯಾವುದದು ಮನುಷ್ಯ ಜನ್ಮ. ಶತಕೋಟಿ ಜನ್ಮ ಸುಕೃತ, ಇದು ನಾನು ಹೇಳುದಲ್ಲ, ಶಂಕರಾಚಾರ್ಯ ಹೇಳುದು. ಪ್ರಸಾದ ಅಂತ ಆಗ್ತದೆ. ನಾವು ಬೆಳೆದ ದೇವರ ಸನ್ನಿಧಾನ ಕೊಡಪ್ಪ, ಕಾಯಲ್ಲ, ನಾವು ಕಾಯಿ ಕೊಡು ಅಂತ ಹೇಳಿದ್ರೆ ಪ್ರಸಾದ ಕೊಡು ಅಂತ ಹೇಳ್ತೀವಿ. ದೇವರ ಸಾನ್ನಿಧ್ಯಕ್ಕೆ ಏನಾಯ್ತದು ಇರ್ತಾಯಿತು. ಅದಕ್ಕೆ ನಾವು ಸದಾಕಾಲ ಭಗವಂತ ನಾಮ ಸ್ಮರಣೆ ಮಾಡ್ತಾ ಇರ್ಬೇಕಾದ್ರೆ ನಾವು ಯಾವತ್ತು ಭಗವಂತ ಮಕ್ಕಳು ಆಗ್ತದೆ. ನಾವು ಅದಕ್ಕೋಸ್ಕರ ದೇವಸ್ಥಾನ ಕಟ್ಟಿದೀವಿ, ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ದಿನ ದಿನ ನಾವು ಏನಾಗ್ಬೇಕು, ದೇವರ ಸಾಮೀಪ್ಯದಲ್ಲಿ ಬದುಕನ್ನ ಸಾರ್ಥಕ ಮಾಡ್ಕೊಳ್ಬೇಕು. ಎಷ್ಟೋ ದೇವಸ್ಥಾನಕ್ಕೆ ಹೋಗಿ ಇನ್ನು ದೇವಳಾಗೇನೆ ಇರ್ತೀವಿ ನಾವು. ಅಲ್ಲಿ ಹೋಗಿ ಕೂಡ ಒಂದಷ್ಟು ಒಂದು ಪಾಪಗಳನ್ನ ನಾವು ಬಿಡ್ಲಿಲ್ಲ ಅಂತಂದ್ರೆ ಏನಾಗ್ತದೆ. ಅದಕ್ಕೋಸ್ಕರ ನಮ್ಗೆ ಇವತ್ತು ತಾಯಿ ಜನ್ಮವನ್ನ ಕೊಟ್ಟು 9 ತಿಂಗಳು ಒತ್ತಿ ನಮ್ಗೆಲ್ಲ ಸಂಸ್ಕಾರಗಳನ್ನ ಕೊಟ್ಟು ಈ ಭೂಸ್ಪರ್ಶ ಮಾಡಿದ್ರೆ ನಾವೆಲ್ಲ ಮನುಷ್ಯ ಆಗಿದ್ದೀವಿ. ಜ್ಞಾನ ಬಂದಿದೆ ನಮ್ಗೆ. ಆ ಜ್ಞಾನದ ಬೆಳಕನ್ನ ನಾವು ಆ ಜ್ಞಾನದ ಬೆಳಕನ್ನ ಇವತ್ತು ಎಷ್ಟೇ ಕೆಲಸಗಳಿದ್ರು ಕೂಡ, ಎಷ್ಟೇ ಬಿಸ್ಲಿದ್ರು ಕೂಡ ನೀವು ಸುಮ್ನೆ ಕಾಲವನ್ನ ವ್ಯಯ ಮಾಡಲ್ಲ. ನಾವು ನೋಡಿದ್ದೀನಿ, ನಮ್ಮ ಸೋಮವಾರಪೇಟೆ ಈ ಕಡೆ ಕೊಡಗು ಪ್ರಾಂತ್ಯದವರು ತುಂಬಾ ಕೆಲಸ ಇರ್ತದೆ. ಆದ್ರೆ ಧಾರ್ಮಿಕ ಕಾರ್ಯಕ್ರಮ ನಿಮ್ಗಿರುವಂತ ಶಿಸ್ತಿದೆಯಲ್ಲ, ಆ ಶಿಸ್ತಿಗೆ ನಮ್ಗೆ ಬೆಲೆ ಕಟ್ಲಿಕ್ಕೆ ಆಗೋದಿಲ್ಲ. ಎಲ್ಲ ತಾಯಿಂದಲೂ ಬಂದಿದ್ದೀರಿ, ನಿಮ್ ಜೊತೆ ಯಜಮಾನಗಳನ್ನ ಕರ್ಕೊಂಡ್ಬಂದಿದ್ದೀರಿ, ಮಕ್ಕಳ ಕರ್ಕೊಂಡ್ಬಂದೇಶ್ವರ ಸ್ವಾಮಿ ಸಾನ್ನಿಧ್ಯದಲ್ಲಿ ನಿನ್ನೆಯಿಂದ ಒಂದಷ್ಟು ಧಾರ್ಮಿಕ ಕಾರ್ಯಕ್ರಮಗಳಾಗಿದೆ. ವೇದ ಮಂತ್ರಗಳನ್ನ, ಅನೇಕ ಪಠಣಗಳನ್ನ, ಒಳ್ಳೆ ಮಾತುಗಳನ್ನ ಸ್ವಾಮಿಗಳ ನೀವೆಲ್ಲ ಪಡ್ಕೊಂಡಿದ್ದೀರಿ. ಆ ಸ್ವಾಮಿಗಳ ಆಶೀರ್ವಾದ
ಜ್ಞಾನದಲ್ಲಿ ನಾವೆಲ್ಲ ಜ್ಯೋತಿಯನ್ನು ಬಹುದೂರ ಸಾಗಿ ಪುಣ್ಯವಂತರಲ್ಲಿ ನಾವೆಲ್ಲ ಸಹಾಯ ಮಾಡಿದ್ರೆ ಅಂತ ಹೇಳಿ ಸೇವೆಯನ್ನು ಮಾಡಿದ್ದೀವಲ್ಲ. ಆದ್ರೆ ನಾವೆಲ್ಲ ಒಂದೊಂದು ಹೆಸರಿಟ್ಕೊಂಡು ಒಂದು ಪೂಜೆಯನ್ನ ಮಾಡ್ತಾ ಇದೀವಿ. ರಾಮನ ಬಗ್ಗೆ ನೀವು ಆಗ್ಲೇ ಕೇಳಿದ್ರಲ್ಲ, ಸ್ವಲ್ಪ ವ್ಯತ್ಯಾಸಗಳು. ಈ ಸಂದರ್ಭ ಸೋಮವಾರಪೇಟೆ ಒಕ್ಕಲಿಗರ ಸಂಘದ ಅಧ್ಯಕ್ಷ ಮುತ್ತಣ್ಣ ಕಳಲೆ ಕೃಷ್ಣೇಗೌಡರು, ಹಣಕೋಡು ತಂಬಯ್ಯನವರು, ಶುಂಠಿ ಮುದ್ದಪ್ಪನವರು, ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ವಿಜಯ, ಹಣಕೋಡು ಸುರೇಶ್ ಹಾಗೂ ಅಬಕಾರಿ ಇಲಾಖೆ ಡಿವೈಎಸ್ಪಿ ಚೈತ್ರ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.